ಗೈಸ್, ನೀವು ಹ್ಯಾಮ್ಸ್ಟರ್ ಕಾಂಬೆಟಲ್ಲಿ ಜಸ್ಟ್ ಈ ರೀತಿ ಟ್ಯಾಬ್ ಮಾಡಿ ದುಡ್ಡು ಮಾಡ್ತಾ ಇದ್ದೀರಾ ಆಗಿದ್ರೆ ತಪ್ಪದೇ ಈ ಒಂದು ವಿಡಿಯೋ ನೋಡಬೇಕು. ಇನ್ನು ಮುಂದೆ ಕೂಡ ನೀವು ದುಡ್ಡು ಮಾಡ್ಬೇಕಂತ ಇದ್ರೆ ಜಸ್ಟ್ ಈ ರೀತಿ ಟ್ಯಾಬ್ ಮಾಡಿ ಅಂತ ಇದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ತಪ್ಪದೇ ನೀವು ನೋಡಲೇಬೇಕು. ಯಾಕಪ್ಪ, ನೀವು ಹ್ಯಾಮ್ಸ್ಟರ್ ಕಾಂಬೆಟಲ್ಲಿ ಜಸ್ಟ್ ಒಂದು ಕಾಯಿನ್ ಇದ್ರೂ ಕೂಡ ಈ ಒಂದು ವಿಡಿಯೋ ತಪ್ಪದೇ ನೀವು ನೋಡಲೇಬೇಕು. ಯಾಕಂದರೆ ನಾನು ನಿಮಗೆ ಈ ಒಂದು ವಿಡಿಯೋ ಜಸ್ಟ್ ಹ್ಯಾಮ್ಸ್ಟರ್ ಕಾಂಬೆಟ್ನಿಂದ ನಿಮ್ಮೊಂದು ಟೌನ್ ಅಕೌಂಟಿಗೆ ಯಾವ ರೀತಿ ಲಿಂಕ್ ಮಾಡೋದಂದ್ರೆ ಹ್ಯಾಮ್ಸ್ಟರ್ ಕಾಂಬೆಟ್ನಿಂದ ನಿಮ್ಮೊಂದು ಟೌನ್ ಅಕೌಂಟಿಗೆ ಯಾವ ರೀತಿ ವಿಡ್ರಾ ಅಂದರೆ ಅಕೌಂಟ್ ಲಿಂಕ್ ಮಾಡಿ ಅದ್ರ ಜೊತೆಗೆ ಯಾವ ರೀತಿ ನಾವು ನಮ್ಮ ಒಂದು ಅಮೌಂಟ್ ನಾವು ವಿಡ್ರಾ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ನಾವು ಯಾವ ರೀತಿ ಹ್ಯಾಮ್ಸ್ಟರ್ ಕಾಂಬೆಟಲ್ಲಿ ಅರ್ನಿಂಗ್ ಮಾಡೋದು, ಜಸ್ಟ್ ಈ ರೀತಿ ಟ್ಯಾಬ್ ಮಾಡಿ ಅರ್ನಿಂಗ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲೇ ಮಾಡ್ಬಿಟ್ಟು ಈ ಹ್ಯಾಮ್ಸ್ಟರ್ ಕಾಂಬೆಟ್ ಅನ್ನೋದು ನೀವು ಎಲ್ಲ ಕಡೆ ನೋಡಿ ಇರ್ತಾರ. ಎಲ್ಲ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಎಲ್ಲ ಕಡೆ ಜಸ್ಟ್ ಟ್ಯಾಬ್ ಮಾಡೋದು ಅರ್ನ್ ಮಾಡೋದು, ಜಸ್ಟ್ ಟ್ಯಾಬ್ ಮಾಡೋದು ಅರ್ನ್ ಮಾಡೋದು, ಜಸ್ಟ್ ಈ ರೀತಿ ಟ್ಯಾಬ್ ಮಾಡೋದು ಅರ್ನ್ ಮಾಡೋದು ಪ್ರತಿಯೊಬ್ಬರು ನೀವು ನೋಡೇ ಇರ್ತಾರ. ಅದು ಯಾವ ರೀತಿ ಅರ್ನ್ ಮಾಡೋದು ಮತ್ತು ಅದ್ರ ಜೊತೆ ಇದರಲ್ಲಿ ಯಾವ ರೀತಿ ನಾವು ಏನು ಮಾಡ್ಬೇಕು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಪಿನ್ ಟು ಪಿನ್ ಕ್ಲಿಯರ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇವೆ. ಇವತ್ತು ನಾವು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ಟ್ ಮಾಡ್ತಾರ ಪ್ಲೀಸ್ ಗಾರ್ಡ್ಸ್ ಆನ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದ್ರೆ ಬಿಸಿಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಬೆವರು ಬರ್ತಾರೆ, ಅದಕ್ಕೋಸ್ಕರ ಅಂದರೆ ಆ ಒಂದು ಕಾರಣಕ್ಕೋಸ್ಕರ ನನ್ನೊಂದು ವಿಡಿಯೋಗೆ ಲೈಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ತುಂಬ ಸಿಂಪಲ್ ಗೈಸ್, ನೋಡ್ಕೊಳ್ಬೋದು. ಈ ಹ್ಯಾಮ್ಸ್ಟರ್ ಕಾಂಬೆಟ್ ಅನ್ನೋದು ತುಂಬ ವೈರಲ್ ಇದೆ. ಯಾವ ಚಾನಲ್ ಜಸ್ಟ್ ನೋಡ್ಕೊಳ್ಬೋದು. ಈ ರೀತಿ ಟ್ಯಾಬ್ ಮಾಡೋದು, ಜಸ್ಟ್ ಈ ರೀತಿ ಟ್ಯಾಬ್ ಮಾಡಿ ಅರ್ನ್ ಮಾಡೋದು, ಈ ರೀತಿ ಜಸ್ಟ್ ಟ್ಯಾಬ್ ಮಾಡಿ ಅರ್ನ್ ಮಾಡ್ಬೋದು. ಇದು ಹ್ಯಾಮ್ಸ್ಟರ್ ಕಾಂಬೆಟ್. ಜಸ್ಟ್ ಈ ರೀತಿ ಟ್ಯಾಬ್ ಮಾಡೋದು ಅರ್ನ್ ಮಾಡೋದು. ಆಲ್ಮೋಸ್ಟ್ ನೋಡ್ಬೋದು, ನೀವು ಯೂಟ್ಯೂಬ್ನಲ್ಲಿ ನೋಡ್ಕೊಳ್ಬೋದು. ಇದ್ರ ಬಗ್ಗೆ ತುಂಬ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ವಿಡಿಯೋ ಮಾಡ್ತಾರೆ. ಅದರಲ್ಲಿ ನೀವು ಇನ್ಸ್ಟಾದಲ್ಲಿ ಎಲ್ಲ ಕಡೆ ನೀವು ನೋಡ್ತಾ ಇರುವಾಗ ರೀಲ್ಸ್ ಬಂದಿರುತ್ತೆ. ಜಸ್ಟ್ ಯಾವ ರೀತಿ ಇರುತ್ತೆ, ಜಸ್ಟ್ ಈ ರೀತಿ ಟ್ಯಾಬ್ ಮಾಡೋದು ಅರ್ನ್ ಮಾಡೋದು, ಜಸ್ಟ್ ಈ ರೀತಿ ಟ್ಯಾಬ್ ಮಾಡೋದು ಅರ್ನ್ ಮಾಡೋದು ಅಂತ ಒಂದು ರೀಲ್ಸ್ ಬರ್ತಾ ಇರುತ್ತೆ, ವಿಡಿಯೋಗಳು ಬರ್ತಾ ಇರುತ್ತೆ, ನೀವೆಲ್ಲ ನೋಡ್ತಾ ಇರ್ತೀವಿ. ಇದೆಲ್ಲ ನಿಮ್ಮ ಕಣ್ಣಿಗೆ ಬಿದ್ದಿರುತ್ತೆ, ನೀವೆಲ್ಲರೂ ಕೂಡ ಗೊತ್ತಿರುತ್ತೆ. ಅದರಲ್ಲಿ ಈಗ ಆಲ್ಮೋಸ್ಟ್ ತುಂಬ ಜನ ಏನು ಮಾಡ್ತಾರೆ, ಈ ಹ್ಯಾಮ್ಸ್ಟರ್ ಕಾಂಬೆಟ್ ಅನ್ನೋದು ತುಂಬ ಜನ ಅರ್ನ್ ಮಾಡ್ತಾ ಇದ್ದಾರೆ, ತುಂಬ ಜನ ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೆ ಈ ಹ್ಯಾಮ್ಸ್ಟರ್ ಕಾಂಬೆಟಲ್ಲಿ ನಾವು ಯಾವ ರೀತಿ ಅರ್ನ್ ಮಾಡೋದು ತುಂಬ ಸಿಂಪಲ್ಲು. ಇದರದ್ದು ಅಪ್ಲಿಕೇಶನ್ ಇಲ್ಲ, ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಇಲ್ಲ, ಯಾವುದೇ ರೀತಿ ಒಂದು ವೆಬ್ಸೈಟ್ ಕೂಡ ಇಲ್ಲ. ಏನಪ್ಪ ಅನ್ನೋ ತುಂಬ ಸಿಂಪಲ್ಲು. ಈ ಹ್ಯಾಮ್ಸ್ಟರ್ ಕಾಂಬೆಟಲ್ಲಿ ನೀವು ಅರ್ನಿಂಗ್ ಮಾಡ್ಬೇಕಾದ್ರೆ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವುದೊಂದು ವೆಬ್ಸೈಟ್ ಇಲ್ಲ, ಯಾವುದೊಂದು ಅಪ್ಲಿಕೇಶನ್ ಇಲ್ಲ. ಆಗಿದ್ರೆ ಯಾವ ರೀತಿ ಕ್ರಿಯೇಟ್ ಮಾಡಿ ತುಂಬ ಸಿಂಪಲ್ಲು. ನೀವೇನು ಮಾಡಿ, ನಿಮ್ಮೊಂದು ಟೆಲಿಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಂಡು ಟೆಲಿಗ್ರಾಮ್ ಅಕೌಂಟಲ್ಲಿ ಓಪನ್ ಮಾಡ್ಕೊಂಡ ತಕ್ಷಣ ನೀವೇನೆ ಹ್ಯಾಮ್ಸ್ಟರ್ ಕಾಂಬೆಟ್ ಅಂದರೆ ನಿಮ್ಮ ಟೆಲಿಗ್ರಾಮಲ್ಲಿ ಹ್ಯಾಮ್ಸ್ಟರ್ ಕಾಂಬೆಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಜಸ್ಟ್ ನೀವು ಪ್ಲೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕಂಟಿನ್ಯೂ ಕೇಳುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮೊಂದು ಹ್ಯಾಮ್ಸ್ಟರ್ ಅಕೌಂಟು ಕ್ರಿಯೇಟ್ ಆಗುತ್ತೆ. ಜಸ್ಟ್ ಹ್ಯಾಮ್ಸ್ಟರ್ ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ಈ ರೀತಿ ಬರುತ್ತೆ. ಜಸ್ಟ್ ನೀವೇನು ಮಾಡೋದು, ಈ ರೀತಿ ಟ್ಯಾಬ್ ಮಾಡಿ ಅರ್ನ್ ಮಾಡೋದು. ಮೊದಲು ಬಂದ್ಬಿಟ್ಟು ಈ ಹ್ಯಾಮ್ಸ್ಟರ್ ಕಾಂಬೆಟ್ ಅನ್ನೋದು ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಮಕ್ಕಳ, ಓವರ್ ಆಲ್ ಬಂದ್ಬಿಟ್ಟು 200 ಮಿಲಿಯನ್ ಜನ ಯೂಸ್ ಮಾಡ್ತಾ ಇದ್ದಾರೆ ಹ್ಯಾಮ್ಸ್ಟರ್ ಕಾಂಬೆಟ್. ಅದ್ರ ಜೊತೆ ಇವ್ರದ್ದು ಟೆಲಿಗ್ರಾಮ್ ಇದೆ, ಇವ್ರದ್ದು ಫೇಸ್ಬುಕ್ ಇದೆ, ತುಂಬ ಫಾಲೋವರ್ಸ್ ಇದೆ, ಮಿಲಿಯನ್ ರೀತಿಯ ಫಾಲೋವರ್ಸ್ ಇದ್ದಾರೆ. ಈ ಹ್ಯಾಮ್ಸ್ಟರ್ ಕಾಂಬೆಟ್ ಅನ್ನೋದು ಜಾಸ್ತಿ ಕಾಯಿನ್ ಮೇಲೆ ಕಾಯಿನ್, ಇದರಿಂದ ಜಸ್ಟ್ ಈ ರೀತಿ ಟ್ಯಾಬ್ ಮಾಡೋದು ಕಾಯಿನ್ ಮೇಲೆ ಕಾಯಿನ್ ಈ ರೀತಿ ನಡೀತದೆ. ಈ ಹ್ಯಾಮ್ಸ್ಟರ್ ಕಾಂಬೆಟಲ್ಲಿ ಯಾವ ರೀತಿ ಅರ್ನ್ ಮಾಡೋದು ತುಂಬ ಸಿಂಪಲ್. ಈ ರೀತಿ ಟ್ಯಾಬ್ ಮಾಡೋದು ಅರ್ನ್ ಮಾಡೋದು. ಆದ್ರೆ ಬಟ್ ಈ ಅರ್ನ್ ಮಾಡೋದು ಯಾವ ರೀತಿ ಅಂದ್ರೆ ತುಂಬ ನೀವು ಅರ್ಥ ಮಾಡ್ಕೊಳ್ಳಿ. ಹ್ಯಾಮ್ಸ್ಟರ್ ಕಾಂಬೆಟ್ ಅನ್ನೋದು ಇದೇನಪ್ಪ ಅನ್ಬೇಕಾರೆ ಇದೊಂದು ಬಾಟ್ ಇದ್ದಂಗೆ. ಬಾಟ್ ಅಂದ್ರೆ ಯಾವ ರೀತಿ ಅಂದ್ರೆ ಹೇಳ್ಬೇಕು, ಇದು ಕ್ರಿಪ್ಟೋ ಕರೆನ್ಸಿನ ಅನ್ಬೋದು. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಯಾವ ರೀತಿ ಅನ್ಬೇಕಾರೆ ಈ ಹ್ಯಾಮ್ಸ್ಟರ್ ಕಾಂಬೆಟಲ್ಲಿ ನೀವು ಅರ್ನಿಂಗ್ ಮಾಡಿರ್ತೀರ. ಈ ಅರ್ನಿಂಗ್ ಮಾಡಿದಂಥ ದುಡ್ಡು ಎಲ್ಲ ನೀವು ಒಂದು ಟ್ರಾನ್ಸಾಕ್ಷನ್ ಅಂದರೆ ನೀವು ಏನು ಮಾಡಬೇಕು, ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾವ ರೀತಿ ಅಂದರೆ ಟೌನ್ಗೆ ನೀವು ಏನು ಮಾಡಬೇಕು ಅಂದರೆ ಈ ಹ್ಯಾಮ್ಸ್ಟರ್ ಕಾಂಬೆಟಲ್ಲಿ ಇದ್ದಂಥ ಏನು ಕಾಯಿನ್ಸ್ ಇದಲ್ಲ ಈ ಅಮೌಂಟು ಇದನ್ನ ಅದಕ್ಕೆ ಕನ್ವರ್ಟ್ ಮಾಡಬೇಕು. ಅದರಿಂದ ಬೈನಾನ್ಸ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊ, ಅಂದರೆ ಬೈನಾನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದು ಟೌನಿಂದ ಅಲ್ಲಿ ಅಕೌಂಟಿಗೆ ಡಾಲರ್ ಮೂಲಕ ಕನ್ವರ್ಟ್ ಮಾಡ್ಕೊಂಡು ಕ್ರಿಪ್ಟೋ ಕರೆನ್ಸಿ ಆಗುತ್ತೆ. ಅವಾಗ ನೀವು ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ವಿಡ್ರಾ ಮಾಡ್ಕೊಳ್ಬೇಕಾಗುತ್ತೆ. ಈ ಹ್ಯಾಮ್ಸ್ಟರ್ ಕಾಂಬೆಟ್ ಅನ್ನೋದು ಯಾವ ರೀತಿ ಅಂದರೆ ಹೇಳ್ಬೇಕಾರೆ ಇದು ಇದರಲ್ಲಿ ಸೆಲೆಕ್ಟ್ ಅನ್ನೋದು ಆಗಬೇಕು, ಅಂದರೆ ಸೆಲೆಕ್ಟ್ ಆಗಬೇಕು. ಸೆಲೆಕ್ಟ್ ಯಾವ ರೀತಿ ಅಂದರೆ ಈ ಕಾಯಿನ್ಸ್ ಏನಿದೆಲ್ಲ ಇದೆಲ್ಲ ಸೆಲೆಕ್ಟ್ ಆಗಬೇಕು. ಈ ಸೆಲೆಕ್ಟ್ ಆದಾಗ ಮಾತ್ರ ಹ್ಯಾಮ್ಸ್ಟರ್ ಕಾಂಬೆಟ್ನಿಂದ ನಿಮಗೆ ದುಡ್ಡು ಬರ್ತದೆ. ಈ ಹ್ಯಾಮ್ಸ್ಟರ್ ಕಾಂಬೆಟ್ನಿಂದ ದುಡ್ಡು ಬರ್ಬೇಕಾದ್ರೆ ಸೆಲೆಕ್ಟ್ ಆಗಬೇಕು. ಅಲ್ಲಿ ಸೆಲೆಕ್ಟ್ ಅಂದರೆ ಸೆಲೆಕ್ಟ್ ಆದಂಥ ಪ್ರೊಸೀಜರ್ ನಡುತ್ತೆ. ಅಂದರೆ ಟೌನ್ ಕರೆನ್ಸಿ ಅಂದರೆ ಈಗ ಯಾವ ರೀತಿ ಸೆಲೆಕ್ಟ್ ಆಗುತ್ತೆ ಈ ರೀತಿ ಸೆಲೆಕ್ಟ್ ಆಗಬೇಕು ಅಲ್ಲಿ ಹ್ಯಾಮ್ಸ್ಟರ್ ಕಾಂಬೆಟಲ್ಲಿ. ಅಂದರೆ ಟೌನಿಗೆ ಸೆಲೆಕ್ಟ್ ಆಗಿ ಆ ನಂತರ ಸೆಲೆಕ್ಟ್ ಆದ ತಕ್ಷಣ ಅದರ ನಂತರ ನಿಮಗೆ ಹ್ಯಾಮ್ಸ್ಟರ್ ಕಾಂಬೆಟ್ ಅನ್ನೋದು ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ದುಡ್ಡು ಯಾವಾಗ ಬರುತ್ತೆ ಅಂದರೆ ಈ ಹ್ಯಾಮ್ಸ್ಟರ್ ಕಾಂಬೆಟಿಂದ ಸೆಲೆಕ್ಟ್ ಯಾವಾಗ ಆಗುತ್ತೆ ಅಂದ್ರೆ ಈಗ ಈ ಜುಲೈ 10ರಿಂದ ಜುಲೈ 20ರೊಳಗೆ ಒಂದು ಅಪ್ಡೇಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅವರು ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ, ಈ ರೀತಿ ಅಪ್ಡೇಟ್ ಬರುತ್ತೆ, ಇದರಿಂದ ದುಡ್ಡು ಬರುತ್ತೆ ಅಂತ. ನಾನು ನಿಮಗೆ ಹೇಳ್ಬೇಕಾದ್ರೆ ಈ ರೀತಿ ಅವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ತುಂಬ ಜನ ಯೂಸ್ ಕೂಡ ಮಾಡ್ತಾರೆ, ತುಂಬ ಜನ ಯೂಟ್ಯೂಬರ್ಸ್ ಕೂಡ ಇದನ್ನು ಪ್ರಮೋಟ್ ಮಾಡ್ತಾರೆ. ಆ್ಯಕ್ಚುಲಿ ಬಂದುಬಿಟ್ಟು ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಯಾರೆಲ್ಲ ಈ ಹ್ಯಾಮ್ಸ್ಟರ್ ಕಾಂಬೆಟ್ ಈ ರೀತಿ ಟಚ್ ಮಾಡಿ ಅರ್ನ್ ಮಾಡ್ತಾರೆ ಅವ್ರಿಗೆಲ್ಲ ಹೇಳ್ತೀನಿ, ದಯವಿಟ್ಟು ಇದನ್ನ ಯಾವುದೇ ಕಾರಣಕೊಂಡು ನಂಬಕ್ಕೆ ಹೋಗಲೇಬೇಡಿ. ಯಾಕಪ್ಪ ಅಂದ್ರೆ ಇದು ಸೆಲೆಕ್ಟ್ ಆಗಲ್ಲ. ಸೆಲೆಕ್ಟ್ ಯಾಕೆ ಆಗಲ್ಲ ಅಂದ್ರೆ ಒಬ್ಬರ ಅಕೌಂಟಲ್ಲಿ ಮಿನಿಮಮ್ ಬಂದ್ಬಿಟ್ಟು ಎಷ್ಟಿದೆ, ಮಿನಿಮಮ್ ಇಲ್ಲ ಅಂದ್ರು 1 ಲಕ್ಷ 2 ಲಕ್ಷ ಇದು ಕಾಯಿನ್ಸ್ ಇದೆ, ಅವ್ರ ಹತ್ರ ದುಡ್ಡಿದೆ. ಅಂದರೆ ಈ ಕಾಯಿನ್ಸ್ ಇದೆ 2 ಲಕ್ಷ 3 ಲಕ್ಷ ಕಾಯಿನ್ಸ್ ಇದೆ. ಹಾಗಿದ್ರೆ ಎಷ್ಟು ಜನ ಯೂಸ್ ಮಾಡ್ತಾರೆ ಈ ಹ್ಯಾಮ್ಸ್ಟರ್ ಕಾಂಬೆಟ್ ಅನ್ನೋದು, ಎಷ್ಟು ಜನ ಯೂಸ್ ಮಾಡ್ತಾರೆ?
ಓವರಾಲ್ ಬಂತು 200 ಮಿಲಿಯನ್ ಜನ ಯೂಸ್ ಮಾಡ್ತಾರೆ. 200 ಮಿಲಿಯನ್ ಜನಕ್ಕೆಲ್ಲ ಇವರು ದುಡ್ಡು ಕೊಡೋಕ್ಕೆ ಅವಶ್ಯಕತೆ ಅಂದರೆ ದುಡ್ಡು ಕೊಡೋದಕ್ಕೆ ಆಗುತ್ತೆ ಈ ನೆಟ್ವರ್ಕಿಗೆ? ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಮೇನ್ ಇಂಪಾರ್ಟೆಂಟು. ಯಾಕಂದ್ರೆ ನೀವು ಅಷ್ಟೆಲ್ಲ ಅಮೌಂಟ್ ಕೊಲೆ ಮಾಡ್ತಾರೆ, ಅದನ್ನೆಲ್ಲ ಅವ್ರು ಏನು ಮಾಡ್ತಾರೆ ಸೆಲೆಕ್ಟ್ ಅಂದರೆ ಅದನ್ನೆಲ್ಲ ಸೆಲೆಕ್ಟ್ ಮಾಡೋಕೆ ಅಂದ್ರೆ ಏನು ಮಾಡ್ತಾರೆ, ಆ ಒಂದು ಈ ಹ್ಯಾಮ್ಸ್ಟರ್ ಕಂಪ್ನಿ ಅಂದರೆ ಇದರ ಓನರ್ ಏನಿದಾರಲ್ಲ ಆ ಒಂದು ಓನರ್ ಏನು ಮಾಡ್ತಾರೆ, ಆ ಹ್ಯಾಮ್ಸ್ಟರ್ ಕಾಂಬೆಟ್ ಏನೋ ವೆಬ್ಸೈಟ್ ಅಂದರೆ ಇದೇನು ಟೆಲಿಗ್ರಾಮ್ ಇದೆ ಇದನ್ನ ಏನು ಮಾಡ್ತಾರೆ, ಆ ಸರ್ವರ್ ಡೌನಲ್ಲಿ ಹೋಗಿಬಿಡ್ತಾರೆ. ಸರ್ವರ್ ಡೌನಲ್ಲಿ ಹೋಗೋದ ಕಾರಣದಿಂದ ಏನಾಗುತ್ತೆ, ಅಕೌಂಟಲ್ಲಿ ಯಾವುದೇ ರುಪೀಸ್ ದುಡ್ಡು ಬರಲ್ಲ. ಯಾಕಂದ್ರೆ ಟ್ರಾನ್ಸ್ಫರ್ ಆಗಲ್ಲ, ಸರ್ವರ್ ಡೌನ್ ಆಗಿರುತ್ತೆ, ಆವಾಗ ಅಕೌಂಟೇ ಬ್ಲಾಕ್ ಆಗಿಬಿಡುತ್ತೆ. ಆವಾಗ ಅದರಲ್ಲಿ ಇದ್ದಂಥ ದುಡ್ಡು ಆ ಯಂಗ್ಸ್ಟರ್ ಏನೋ ಇದನ್ನದಾರಲ್ಲ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ. ID ಮೂಲಕ ಟ್ರಾನ್ಸಾಕ್ಷನ್ ಅವ್ರ ಅಕೌಂಟಿಗೆ ಕನ್ವರ್ಟ್ ಮಾಡ್ಕೋತಾರೆ. ಆವಾಗ ನಿಮ್ಮ IDನೇ ಬ್ಲಾಕ್ ಆಗಿರುತ್ತೆ, ಲಾಗಿನ್ ಆಗಲ್ಲ, ಅದರಿಂದ ನಿಮಗೆ 1 ರೂಪಾಯಿ ಯಾವುದೇ ರೀತಿ ಕೂಡ ದುಡ್ಡು ಬರಲ್ಲ. ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಹ್ಯಾಮ್ಸ್ಟರ್ ಕಾಂಬೆಟಲ್ಲಿ ಆ ರೀತಿ ಇದೆ, ಇಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು ಬರುತ್ತೆ ಅಂತ ತುಂಬ ಜನ ಯೂಟ್ಯೂಬರ್ಸ್ ವಿಡಿಯೋ ಮಾಡ್ತಾ ಇರ್ತಾರೆ. ವಿಡಿಯೋ ಯಾಕೆ ಮಾಡ್ತಾ ಇದ್ದಾರೆ, ಅವರಿಗೆ ವಿಡಿಯೋ ಮಾಡಿದ್ರೆ ಏನು ಬೆನಿಫಿಟ್ಸ್, ನೀವು ಒಬ್ಬರದಾರ ಆಗಿದ್ರೆ ಪ್ರಮೋಷನ್ ಯಾಕೆ ಮಾಡ್ತಾರೆ, ಅವ್ರಿಗೆ ಒಂದು ಪ್ರಮೋಷನ್ ಮಾಡಿದ್ರೆ ಎಷ್ಟು ದುಡ್ಡು ಬರ್ತದೆ ಅಂದರೆ ದುಡ್ಡು ಕಂಪ್ನಿದವ್ರು ಕೊಡಲ್ಲ. ಏನಂದರೆ ಅವು ಇದರಲ್ಲಿ ರೆಫರಲ್ ಅರ್ನ್ ಅಂತ ಒಂದು ಫೀಚರ್ಸ್ ಇದೆ. ಆ ಫೀಚರ್ಸ್ನಿಂದ ಅವ್ರು ಏನಾದರೂ ಅವ್ರ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ, ಜಸ್ಟ್ ಒಬ್ಬ ಫ್ರೆಂಡ್ಸ್ ಶೇರ್ ಮಾಡಿದ್ರೆ ವಿನೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, 5,000 ಪಾಯಿಂಟ್ಸ್ ಬರುತ್ತೆ. 5,000 ಪಾಯಿಂಟ್ಸ್ ಅಂದರೆ ಎಷ್ಟಾಗುತ್ತೆ, 5,000 ಪಾಯಿಂಟ್ಸ್ ಒಬ್ಬ ಫ್ರೆಂಡ್ಸ್ ಅಂದರೆ ಒಬ್ಬರು ಲಾಗಿನ್ ಆದರೆ ಅವ್ರ ಲಿಂಕಲ್ಲಿ 5,000 ಪಾಯಿಂಟ್ಸ್ ಬರುತ್ತೆ. 5,000 ಅಂದರೆ 2 ಜನ ಅಂದರೆ 10,000. ಈ ರೀತಿ ಮಾಡಿ ಅವ್ರು ಏನು ಮಾಡ್ತಾರೆ, ದುಡ್ಡು ಬರುತ್ತೆ ಅಂತ ಅವರು ಆಸೆ ಪಟ್ಟಿದ್ದಾರೆ. ಆದರೆ ಅವ್ರಿಗೂ ಕೂಡ ಗೊತ್ತಿಲ್ಲ ಇದು ಸೆಲೆಕ್ಟನ್ ಆಗುತ್ತಾ, ಅಂದರೆ ಇದೆಲ್ಲ ಸೆಲೆಕ್ಟ್ ಆಗುತ್ತವ, ಇದೆಲ್ಲ ಸೆಲೆಕ್ಟ್ ಆಗುತ್ತವ, ಇದರಿಂದ ದುಡ್ಡು ಬರುತ್ತಾ ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ. ಅವರು ಒಂದು ವೇಳೆ ಅಂತ ಅವರು ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ ಅಂತ ಮಾಡ್ತಾ ಇದ್ದಾರೆ, ಒಂದು ಇದರಲ್ಲಿ ಮಾಡ್ತಾ ಇದ್ದಾರೆ ಆಲೋಚನೆಯಲ್ಲಿ. ಆದ್ರೆ ಬಿಟ್ಟು ಇದು ಯಾವುದೇ ರೀತಿ 1 ರೂಪಾಯಿ ಬರಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅಷ್ಟೇ ಅಲ್ಲ, ಎಲ್ಲ ಇಡೀ ನಮ್ಮ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಆಗಿದ್ದು ಎಲ್ಲರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಕೂಡ ಹೇಳ್ಕೊಳ್ಳಿ, ಯಾವುದೇ ರೀತಿ ದುಡ್ಡು ಬರಲ್ಲ. ಇದಕ್ಕೆ ಟೌನ್ ಅಕೌಂಟ್ ಲಿಂಕ್ ಮಾಡಿ, ಟೌನ್ ಅಕೌಂಟ್ ಟೆಲಿಗ್ರಾಮ್ ಟೌನ್ ಅಕೌಂಟ್ ಇದೆ, ಅದನ್ನೇ ಲಿಂಕ್ ಮಾಡಿ ಅಂತಾರೆ. ಲಿಂಕ್ ಮಾಡೋದು ದೊಡ್ಡ ವಿಷಯ. ಯಾವ ರೀತಿ ಲಿಂಕ್ ಮಾಡೋದು ತುಂಬ ಸಿಂಪಲ್. ಈಗ ನೀವು ಇಲ್ಲಿ ಡ್ರಾಪ್ ಅಂತ ಬರುತ್ತೆ, ಜಸ್ಟ್ ಡ್ರಾಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕನೆಕ್ಟ್ ಯುವರ್ ಟೌನ್ ಅಂತಿದೆ, ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಟೌನ್ ಅಕೌಂಟ್ ವ್ಯಾಲಿಡ್ ಆಗುತ್ತೆ. ಆ ವ್ಯಾಲಿಡ್ ಅಕೌಂಟ್ ಲಿಂಕ್ ಆಗುತ್ತೆ. ಆ ವ್ಯಾಲಿಡ್ ಅಕೌಂಟ್ ಲಿಂಕ್ ಆದಾಗ ಅಮೌಂಟ್ ಅನ್ನೋದು ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿ ಆಗುತ್ತೆ, ಸೆಲೆಕ್ಟ್ ಆಗಲ್ಲ. ಬೈನಾನ್ಸ್ ಅಂದ ಅಕೌಂಟು ಡಾಲರ್ ಬರಲ್ಲ, ಕ್ರಿಪ್ಟೋ ಕರೆನ್ಸಿ ಅಮೌಂಟೇ ಬರಲ್ಲ. ನಾನು ನಿಮಗೆ ಹೇಳ್ತೀನಿ, ದಯವಿಟ್ಟು ಯಾರೆಲ್ಲ ಈ ರೀತಿ ಟ್ಯಾಬ್ ಮಾಡಿ ಅರ್ನ್ ಮಾಡ್ಬೇಕಂತ ಇದ್ರೆ ಅವರೆಲ್ಲ ಇರ್ತೀನಿ, ಯಾವುದೇ ಕಾರಣಕ್ಕೂ ಮಾಡಾಕೋಬೇಡಿ. ಅಕೌಂಟ್ ಲಿಂಕ್ ಮಾಡ್ತೀರ ಅಂತ ನೀವು ಅಕೌಂಟ್ ಲಿಂಕ್ ಮಾಡ್ಬೋದು, ಹಂಗೋ ಹಿಂಗೋ ಮಾಡ್ಬೋದು, ಆದ್ರೆ ಬಟ್ ಅದು ದುಡ್ಡು ಬರಬೇಕಲ್ಲ, ದುಡ್ಡೇ ಬರಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ, ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಒಬ್ಬರೇ ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿರೋ ದುಡ್ಡು ಯಾರು ಕೊಡ್ತಾರೆ? ಕಷ್ಟಪಟ್ಟು ಬೆಳಗಿನ ಸಾಯಂಕಾಲವರೆಗೂ ಬೆವರು ಸೋರಿಸಿದಾಗ 1 ರೂಪಾಯಿ ದುಡ್ಡು ಕೊಡಲ್ಲ. ಈಗಿನ ದಿನದಲ್ಲಿ ಇಷ್ಟು ದುಡ್ಡು ಯಾರು ಕೊಡ್ತಾರೆ? ಯಾರು ಕೂಡ ಕೊಡಲ್ಲ. ಎಲ್ಲ ನಿಮ್ಮ ಟೈಮ್ ಪಾಸ್. ಯಾಕಂದ್ರೆ ಸುಮ್ಮನೆ ನಿಮ್ಮ ನೆಟ್ ವೇಸ್ಟು, ಮೊಬೈಲ್ ಚಾರ್ಜಿಂಗ್ ವೇಸ್ಟು, ನಿಮ್ಮ ಸಮಯ ವೇಸ್ಟು, ಎಲ್ಲಕ್ಕಿಂತ ಹೆಚ್ಚಂದ್ರೆ ನಿಮ್ಮ ಟೈಮ್ ವೇಸ್ಟು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೆ ಹೇಳ್ತಾನೆ, ಇವ್ರದ್ದು ಹ್ಯಾಮ್ಸ್ಟರ್ ಇದೇನಿದಿಲ್ಲ, ಕೆಲವೊಂದಷ್ಟು ಅಪ್ಲಿಕೇಶನ್ ಅಂದರೆ ಕೆಲವೊಂದಷ್ಟು ಬಾಟ್ ಇದೆ. ಈ ಬಾಟ್ಗಳು ಏನು ಮೇನ್ ಟಾರ್ಗೆಟ್ ಮಾಡ್ತಾರೆ, ಎಲ್ಲ ಸ್ಟೂಡೆಂಟ್ ಟಾರ್ಗೆಟ್ ಮಾಡ್ತಾರೆ. ಎಲ್ಲ ಸ್ಟೂಡೆಂಟ್ ಹೇಳ್ಬೇಕು ಜಸ್ಟ್ ಈ ರೀತಿ ಟ್ಯಾಬ್ ಮಾಡೋದು. ನಾನು ನಿಮ್ಗೆ ಹೇಳ್ಬೇಕಾದ್ರೆ ಇದರಿಂದ ದುಡ್ಡು ಬರುತ್ತೆ ಅಂತಾರೆ, ನೀವು ಅನ್ಬೋದು ಬ್ರದರ್ ಇದರಿಂದ ದುಡ್ಡು ಬರುತ್ತೆ ಅಂತ ನಿಮ್ಗೆ ಅಂತಾರೆ. ನಾನು ನಿಮ್ಗೆ ಹೇಳ್ತಾನೆ, ದಯವಿಟ್ಟು ಯಾವುದೋ 1 ರೂಪಾಯಿ ಬರಲ್ಲ. ಆಲ್ಮೋಸ್ಟ್ ಅವಾಗ ಕೆಲವೊಂದಷ್ಟು ಬಾಟ್ಗಳು ದುಡ್ಡು ಕೊಟ್ಟಿದೆ ಸ್ಟಾರ್ಟಿಂಗ್. ಆದ್ರೆ ಬಟ್ ಇವಾಗ ಇವ್ರೇನ ನಾವು ಕೂಡ ಜಸ್ಟ್ ಟ್ಯಾಬ್ ಮಾಡಿದ್ರೆ ದುಡ್ಡು ಕೊಡ್ತೀವಿ ಅಂತ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ ಬಂದಿದೆ. ಈ ಪ್ಲಾಟ್ಫಾರ್ಮ್ ಎಲ್ಲ ದುಡ್ಡು ಕೊಡ್ತಾವೆ. ದುಡ್ಡು ಕೊಟ್ಟರೆ ಇಷ್ಟೊತ್ತಲೆ ಎಲ್ಲೋ ಇರ್ತಾರೆ, ಎಲ್ಲೋ ಎಷ್ಟೋ ಜನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಹ್ಯಾಮ್ಸ್ಟರ್ ಅನ್ನೋದು ಯಾವುದೇ 1 ರೂಪಾಯಿ ದುಡ್ಡು ಕೂಡ ಬಂದಿಲ್ಲ, ಯಾವುದೊಂದು ಸೆಲೆಕ್ಟ್ ಆಗಿಲ್ಲ, ಯಾವುದೋ ಡ್ರಾಪ್ ಆಗಿಲ್ಲ. ಡ್ರಾಪ್ ಆಗುತ್ತೆ ಅಂತ ಹೇಳಿದ್ರೆ ಅದ್ರ ಬಟ್ ಆಗಿಲ್ಲ, ಆಗೋದಿಲ್ಲ. ಆ ಒಂದು ವೇಳೆ ಆದರೂ ಕೂಡ ಎಷ್ಟು ಬರುತ್ತೆ ಬೇಕಾರೆ ನಿಮ್ಮ ಹತ್ರ ಈ ಕಾಯಿನ್ಸ್ 2 ರಿಂದ 3 ಲಕ್ಷ ಕಾಯಿನ್ಸ್ ಇದ್ರೆ ಎಷ್ಟಾಗುತ್ತೆ? ಒಂದು ಮಿನಿಮಮ್ $4 ಬರ್ಬೋದು. $4 ಅಂದರೆ ಎಷ್ಟಾಗುತ್ತೆ? ಭಾಳ ಆಗಲ್ಲ. $4 ಅಂದರೆ ಎಷ್ಟಾಗುತ್ತೆ? ಜಾಸ್ತಿ ಕಡಿಮೆ ಆಗಲ್ಲ, ಅಂದರೆ ತುಂಬ ಅಂದ್ರೆ ತುಂಬ ದುಡ್ಡು ಆಗಲ್ಲ. ಅಷ್ಟೆಲ್ಲ ದುಡ್ಡು ಬರೋಲ್ಲ. ಅವ್ರು ಏನು ಮಾಡ್ತಾರೆ, ಜಾಸ್ತಿ ಈಗ ನೀವು ನೋಡಿ ಆ್ಯಕ್ಚುಲಿ ಮಟ್ಟು ಮಾರ್ಕೆಟಿಂಗ್ ಜಾಸ್ತಿ ಮೇಲ್ಗಡೆ ಹೋದಂಗೆ ಆಟೋಮೆಟಿಕ್ ಅದರದ ಒಂದು ಪ್ರೈಸ್ ಅನ್ನೋದು ಕಡಿಮೆ ಆಗುತ್ತೆ. ಅದೇ ರೀತಿ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಬಂದರೂ ಕೂಡ ಯಾವುದೇ ರೀತಿ ಅಮೌಂಟ್ ಜಾಸ್ತಿ ಬರೋಲ್ಲ. $4 $3 ಮಾಡಿದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಅಪ್ಲಿಕೇಶನ್ ಕೂಡ ಯಾವುದಕ್ಕೆ ಕರ್ಕೊಂಡು ನೀವು ತಲೆ ಕೆಲ್ಸಕ್ಕೆ ಹೋಗಲೇಬೇಡಿ. ನಿಮ್ಮ ಕೆಲಸ ಅದನ್ನೇ ಮಾಡ್ಕೊಳ್ಳಿ. ಈ ರೀತಿ ಹ್ಯಾಮ್ಸ್ಟರ್ ಕ್ಲಿಕ್ ಮಾಡಿದ್ರೆ ದುಡ್ಡು ಬರುತ್ತೆ, ಈ ರೀತಿ ದುಡ್ಡು ಬರುತ್ತೆ, ಅದನ್ನು ಬರುತ್ತೆ, ಇದನ್ನು ಬರುತ್ತೆ. ಆ ಒಂದು ವೇಳೆ ನೀವು ಯಾವುದೇ ಒಬ್ಬ ಯೂಟ್ಯೂಬರ್ಸ್ ವಿಡಿಯೋ ಮಾಡಿದ್ರೆ ಆ ವಿಡಿಯೋ ಎಲ್ಲ ಪೂರ್ತಿ ನೋಡಿ. ಯಾವುದಾದ್ರೂ ಒಬ್ಬ ಯೂಟ್ಯೂಬರ್ಸ್ ಅಂದರೆ ನಾನು ನಿಮಗೆ ಹೇಳ್ತೀನಿ, ಯಾವುದಾದ್ರೂ ಒಬ್ಬ ಯೂಟ್ಯೂಬರ್ಸು ಅಕೌಂಟಿಗೆ ವಿಡ್ರಾಲ್ ಆಗಿದ್ದು ಪ್ರೂಫ್ ಅಂದರೆ ಫೇಕ್ ಸ್ಕ್ರೀನ್ಶಾಟ್ ಕೂಡ ಹಾಕ್ಬೋದು. ಆದರೆ ಅರ್ಥ ಮಾಡ್ಕೊಳ್ಳಿ, ಅಕೌಂಟಿಗೆ ವಿಡ್ರಾಲ್ ಮಾಡ್ಕೊಂಡಿದ್ದು ಯಾವುದಾದ್ರು ಒಂದು ವಿಡಿಯೋ ತೋರಿಸಿದಾರ? ಇಲ್ಲ. ಯಾವ ರೀತಿ ವಿಡ್ರಾಲ್ ಮಾಡೋದು ತೋರಿಸಿದಾರ? ಇಲ್ಲ. ಟೌನ್ ಲಿಂಕ್ ಮಾಡೋದು ಅಂದರೆ ಈ ಟೆಲಿಗ್ರಾಮ್ ಟೌನ್ ವ್ಯಾಲಿಡ್ಗೆ ಲಿಂಕ್ ಮಾಡೋದು ಇದನ್ನಾಗುತ್ತೆ. ಲಿಂಕ್ ಮಾಡ್ಬೋದು, ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಸಿ ಆಟೋಮೆಟಿಕ್ ಲಿಂಕ್ ಆಗುತ್ತೆ. ಅದು ಬಟ್ ದುಡ್ಡು ಬರುತ್ತಾ? ಬರಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಈ ರೀತಿ ಪ್ಲಾಟ್ಫಾರ್ಮ್ ಯಾರು ಕೂಡ ಹೋಗ್ಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ.
ಸುಮ್ಮನೆ ಟೈಮ್ ಎಷ್ಟಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ನೀವು ಶೇರ್ ಮಾಡಲೇಬೇಕು. ನಾನು ನಿಮ್ಗೆ ಅನಿಸಿಕೆ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಇಲ್ಲಿ ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಎದಕ್ಕೋಸ್ಕರ ನಿಮ್ಗೆ ಹೇಳೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಟೌನ್ ಕರೆನ್ಸಿ ಅನ್ನೋದು ಏನಂದ್ರೆ ಇದೇನಿದಲ್ಲ ಈ ಬಾಟ್ಗಳೇ ಹೇಳ್ಬೇಡಿ. ಯಾವುದೇ ಕಾರಣಕ್ಕೂ ಈ ರೀತಿ ಬಾಟ್ಗಳು ನೀವು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಯಾರು ಕೂಡ ಈ ರೀತಿ ನೀವು ಮಾಡಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಇರ್ತೀನಿ ಜಸ್ಟ್ ಏನಲ್ಲ. ಈಗ ನಾನು ನಿಮಗೆ ಮೊದಲು ಮುಟ್ಟು ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಈಗ ಇದೇನಿದೆಲ್ಲ ಈ ಕರೆನ್ಸಿ ಇದೇನಿದೆ ಕ್ಲಿಕ್ ಮಾಡೋದು ಒಂದು ದುಡ್ಡು ಬರುತ್ತೆ. ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಒಂದು ಪಾಯಿಂಟ್ ಬರುತ್ತೆ. ಇದು ತೊಗೊಂಡು ಏನು ಮಾಡ್ತಾರೆ, ದುಡ್ಡು ಬರಲ್ಲ, ಸೆಲೆಕ್ಟ್ ಆಗಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಲಾಭ ಇದೆ, ಕಂಪ್ನಿದವ್ರು ಆದ್ಬಿಟ್ಟೆ ನಿಮಗೆ ಏನು ಲಾಭ ಇಲ್ಲ. ಇದರಿಂದ ನಿಮಗೆ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಟೈಮ್ ಎಷ್ಟಾಗುತ್ತೆ. ಅದಕ್ಕೋಸ್ಕರ ಅಂತ ಇನ್ನೊಂದು ಜಸ್ಟ್ ನನಗೆ ಈ ಒಂದು ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ರೀತಿ ಅಕೌಂಟ್ ಲಿಂಕ್ ಮಾಡೋಕೆ ಕೂಡ ನನಗೆ ಈ ಆಮ್ಸ್ಟಾರ್ ಕಾಂಬ್ಯಾಟಿಗೆ ಏನೂ ಇಲ್ಲ. ಆಮ್ಸ್ಟಾರ್ ಕಾಂಬ್ಯಾಟ್ ಅನ್ನೋದು ಇದೊಂದು ಫೇಕ್ ಅಂತಲೇ ಹೇಳ್ಬೋದು, ಇದೊಂದು ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಅಂತ ಈ ಒಂದು ನಮಸ್ತೆ. ಈ ಒಂದು ಮುಂಚೆ ಪ್ರತಿಯೊಬ್ಬರು ಇಲ್ಲಿವರೆಗೆ ಈ ಒಂದು ವಿಡಿಯೋ ಸಂಪೂರ್ಣ ನೋಡಿದ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್ ಅಂತ ಇವತ್ತು ನಮಸ್ತೆ. ಪ್ರತಿಯೊಬ್ಬರು ಕೂಡ ನೆಕ್ಸ್ಟ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಂತ ಜೇನು ನಂತರ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.